Yes, next we are moving to DNA ligases. Okay, yes, ಈಗ ಕಾಮನ್ ಆಗಿ DNA ligases ಅನ್ನು ನಾವೇನಪ್ಪ ಅಂದ್ರೆ ಜಾಯಿನಿಂಗ್ ಆರ್ ಸೀಲಿಂಗ್ ಎನ್ಸೈಮ್ಸ್ ಅಂತ ಕರೀತೀವಿ. ಜಾಯಿನಿಂಗ್ ಆರ್ ಸೀಲಿಂಗ್ ಎನ್ಸೈಮ್ಸ್ ಅಂತ ಕರೀತೀವಿ. ಓಕೆ, ಎಸ್ ನಿನ್ನೆ ಹೇಳಿದೆ ನಿಮಗೆ ಏನು RNA ಅನ್ನು ಕಾಮನ್ ಆಗಿ ಏನು ಕರಿತೀವಿ, ಮಾಲಿಕ್ಯುಲರ್ ಸೀಸರ್ ಕತ್ರಿ ಅಂತ ಕರಿತೀವಿ. ಯಾಕೆ ಅಂದ್ರೆ DNA ನ ಕಟ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಿದ್ರು. ಓಕೆ, ಅದೇ ತರ DNA ಲೈಗೇಸಸ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಮಾಲಿಕ್ಯುಲರ್ ಸ್ಟಿಚರ್ಸ್ ಅಥವಾ ಮಾಲಿಕ್ಯುಲರ್ ಗ್ಲೂ ಅಂತ ಕರಿತೀವಿ. ಓಕೆ, DNA ligases are commonly known as molecular stitchers. Okay, yes. Molecular stitchers ಅಂತ ಕರೀತೀವಿ. ಓಕೆ, ಯಾಕೆ ಇವನ್ನ ಮಾಲಿಕ್ಯುಲರ್ ಸ್ಟಿಚರ್ಸ್? ಯಾಕಂದ್ರೆ ಒನ್ ಮಾರ್ಕ್ ಕೇಳಬಹುದು, ಏನ್ ಕೇಳಬಹುದು? ವೈ RNA are called molecular scissor? Very simple. RNA they used for cutting of DNA, hence they are called molecular scissor commonly. ಅದೇ ತರ these are commonly called molecular stitchers or molecular glue. Okay, yes, molecular stitchers or molecular glue. Stitchers ಅಂದ್ರೆ ಸ್ಟಿಚ್ ಅಂದ್ರೆ ಹೊಲಿಯೋದು. ಓಕೆ, molecular stitchers ಯಾಕೆ ಕರಿತೀವಿ ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಎರಡು DNA ಫ್ರಾಗ್ಮೆಂಟ್ಸ್ ಅನ್ನ ಜಾಯಿನ್ ಮಾಡುತ್ತೆ. ಓಕೆ, they join two individual fragments. The DNA ligase join, okay, ಕೂಡಿಸುತ್ತೆ, join two individual fragments of double stranded DNA. Two individual fragments of double stranded DNA. Double stranded DNA by forming phosphodiester bond. By forming phosphodiester bond between them, hence they are called molecular stitchers. ನಾನು ಹಿಂದೆ ಹೇಳಿದ್ದೀನಿ, ಈ DNA ಒಳಗೆ ಬಾಂಡ್ಸ್ ಅನ್ನು ಬಹಳ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಒನ್ ಸ್ಟ್ಯಾಂಡ್ ಇನ್ನೊಂದು ಸ್ಟ್ಯಾಂಡ್ ಎರಡನ್ನೂ ಹೆಡ್ ಮಾಡ್ಕೊಂಡಿರೋದು ಹೈಡ್ರೋಜನ್ ಬಾಂಡ್. ಅವಾಗ ಅದು ಬಿಟ್ವೀನ್ ನೈಟ್ರೋಜನ್ ಬೇಸ್ ಪೇರ್ಸ್ ಮಧ್ಯೆ ಇರುತ್ತೆ, ಎಡಿನೈನ್ ಮತ್ತೆ ಥೈಮಿನ್, ಗ್ವಾನೋಸಿನ್ ಮತ್ತೆ ಸೈಟೋಸಿನ್. ಅದೇ ತರ ಒಂದು DNA ಸ್ಟ್ಯಾಂಡ್ ಅನ್ನ ತಗೊಂಡಾಗ ಅಲ್ಲಿ ಏನು ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ ನೋಡಿ, ಒಂದ್ ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಒಂದಕ್ಕೆ ಹೆಡ್ ಆಗಿರೋ ಬಾಂಡ್ ಅನ್ನ ಫಾಸ್ಫೋಡೈಈಸ್ಟರ್ ಬಾಂಡ್ ಅಂತ ಕರಿತೀವಿ. ಇನ್ನ ಒಂದೇ ನ್ಯೂಕ್ಲಿಯೋಟೈಡ್ ಒಳಗೆ ಫಾಸ್ಫೇಟ್ಗೂ ಮತ್ತೆ ಈ ಪೆಂಟೋ ಶುಗರ್ಗೂ ನಡುವೆ ಇರೋ ಬಾಂಡ್ ಅನ್ನ ಫಾಸ್ಫೋಈಸ್ಟರ್ ಅಂತ ಕರಿತೀವಿ. ಎರಡು ನ್ಯೂಕ್ಲಿಯೋಟೈಡ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಫಾಸ್ಫೋಡೈಈಸ್ಟರ್, ಒಂದೇ ನ್ಯೂಕ್ಲಿಯೋಟೈಡ್ ಒಳಗಿದ್ರೆ ಫಾಸ್ಫೋಈಸ್ಟರ್ ಬಾಂಡ್. ಇನ್ನ ನೈಟ್ರೋಜನ್ ಬೇಸು ಮತ್ತೆ ಪೆಂಟೋ ಶುಗರ್ ಮಧ್ಯೆ ಬರೋದು ಎನ್ ಗ್ಲೈಕೋಸಿಡಿಕ್. ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಮೊನ್ನೆ ಟೆಸ್ಟ್ ಒಳಗೆ ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ಬರ್ದಿದ್ದೀರಿ ಒಂದಿಷ್ಟು. ಓಕೆ, ಎರಡು ನ್ಯೂಕ್ಲಿಯೋಟೈಡ್ಸ್ ಮಧ್ಯೆ ಇತ್ತು ಅಂದ್ರೆ ಫಾಸ್ಫೋಡೈಸ್ಟರ್ ಬಾಂಡ್, ಒಂದೇ ನ್ಯೂಕ್ಲಿಯೋಟೈಡ್ ಒಳಗೆ ಫಾಸ್ಫೇಟ್ ಮತ್ತೆ ಶುಗರ್ ನಡುವೆ ಇತ್ತು ಅಂದ್ರೆ ಫಾಸ್ಫೋಈಸ್ಟರ್ ಬಾಂಡ್ ಅಂತ ಹೇಳ್ತೀವಿ. ಈಗ DNA ligase are commonly called molecular stitchers or glue because the DNA ligase join two individual fragments of double stranded DNA by forming phosphodiester bond. Even ಇಷ್ಟೇ ಅಲ್ಲ, DNA ರೆಪ್ಲಿಕೇಶನ್ ಒಳಗೆ ನೀವು ಕಲ್ತಿದ್ರಿ ನೋಡ್ರಿ. ಏನ್ ಕಲ್ತಿದ್ರಿ? ಲ್ಯಾಗಿಂಗ್ ಸ್ಟ್ರಾಂಡ್ ಅಂತ ಬರ್ತಿತ್ತು, ಡಿಸ್ಕಂಟಿನ್ಯೂಸ್ ಫ್ರಾಗ್ಮೆಂಟ್ಸ್ ಫಾರ್ಮ್ಡ್ ಆನ್. ಓಕೆ, ಡಿಸ್ಕಂಟಿನ್ಯೂಸ್ ಫ್ರಾಗ್ಮೆಂಟ್ಸ್ ಫಾರ್ಮ್ಡ್ on template DNA. Those discontinuous fragments are called Okazaki fragments. That form the strand is called lagging strand. Later that is to be joined by ligase ಅಂತ. ಈಗ RNA ಏನಾಗುತ್ತೆ, ಬರೀ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ನಮಗೆ ಜಾಸ್ತಿ ಸಿಗುತ್ತೆ.
ಬಟ್ ಡಿಎನ್ಎ ಲೈಗೇಜ್ ಹಂಗಲ್ಲ, ಬೋತ್ ಪ್ರೋ ಕ್ಯಾರಿಯೋಟ್ ಆಸ್ ವೆಲ್ ಆಸ್ ಯು ಕ್ಯಾರಿಯೋಟ್ಸ್ ಎರಡೂ ಕಡೆನೂ ಏನಪ್ಪಾ ಅಂದ್ರೆ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಇಲ್ಲಿ ಡಿಎನ್ಎ ಲೈಗೇಜ್ ಡಿಸ್ಕವರ್ಡ್ ಬೈ ಹರ್ಗೋವಿನ್ ಖೋರಾ. ಓಕೆ, ಎಸ್ ಡಿಎನ್ಎ ಲೈಗೇಜ್ are discovered by Hurgovin Khora in T4 bacteriophage. Okay, yes, Hurgovin Khora. In T4 bacteriophage. Okay, T4 bacteriophage ಅಂದ್ರೆ ವೈರಸ್, ನೆನ್ಪಿಟ್ಕೊಳ್ರಿ. T4 bacteriophage ಅಂದ್ರೆ ವೈರಸ್. ನಾನು ಆಗ್ಲೇ ಹೇಳಿದ್ನಲ್ಲ, ಡಿಎನ್ಎ ಲೈಗೇಜ್ ಇದು ಬರೀ ಬ್ಯಾಕ್ಟೀರಿಯಾ ಅಷ್ಟೇ ಅಲ್ಲ, ಯೂಕ್ಯಾರಿಯೋಟಿಕ್ ಎಲ್ಲಾ ಸೆಲ್ ಒಳಗೂ ಪ್ರೆಸೆಂಟ್ ಇರುತ್ತೆ. ಓಕೆ, ಯೂಶುವಲಿ ಈ ಎನ್ಸೈಮ್ಸ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಯೂಸ್ ಟು ಜಾಯಿನ್ ಜೀನ್ ಆಫ್ ಇಂಟ್ರೆಸ್ಟ್ ಇನ್ ವೆಕ್ಟರ್ ಡಿಎನ್ಎ. ಓಕೆ, ದಿಸ್ ಡಿಎನ್ಎ ಲೈಗೇಜ್ are used in, okay, is used to join gene of interest, okay, is in vector DNA. Okay, ಇಲ್ಲಿ ವೆಕ್ಟರ್ ಅಂದ್ರೆ ಪ್ಲಾಸ್ಮಿಡ್ಸ್ ಅಂತ ಬರುತ್ತೆ. ಪ್ಲಾಸ್ಮಿಡ್ ಮತ್ತೆ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ಸೇರಿಸಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಎಸ್ ಡಿಎನ್ಎ ಲೈಗೇಜ್ ಆರ್ ಯೂಸ್ ಟು ಜಾಯಿನ್ ಜೀನ್ ಆಫ್ ಇಂಟ್ರೆಸ್ಟ್ ಇನ್ ವೆಕ್ಟರ್ ಡಿಎನ್ಎ. ಓಕೆ, ಈ ಡಿಎನ್ಎ ಲೈಗೇಜ್ಗೆ ಸ್ಟಿಕಿ ಎಂಡ್ಸ್ ಇತ್ತು ಅಂದ್ರೆ ಬಹಳ ಬೇಗ ಏನ್ ಮಾಡ್ಬಿಡುತ್ತೆ, ಇದು ಜಾಯಿನ್ ಮಾಡುತ್ತೆ. ಓಕೆ, ಎಸ್ ಇದು ಇನ್ನೂ ಒಂದು ಗ್ರೂಪ್. ಇನ್ನ ನೆಕ್ಸ್ಟ್ ಥರ್ಡ್ ಗ್ರೂಪ್ ಪಾಲಿಮರೇಸ್ ಎನ್ಸೈಮ್ಸ್ ಅಂತ. ನಾನು ಎನ್ಸೈಮ್ಸ್ ಹೇಳ್ತಾ ಇದ್ದೀನಿ, ಈಗ ಒಂದೇ ಟೂಲ್ ಎನ್ಸೈಮ್ಸ್ ಹೇಳ್ತಾ ಇದೀವಿ. ಓಕೆ, ಎಸ್ ಪಾಲಿಮರೇಸ್. ಎಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪಾಲಿಮರೇಸ್ ಒಳಗೆ ಎರಡು ತರ ಇದೆ, ಒಂದು ಡಿಎನ್ಎ ಪಾಲಿಮರೇಸ್, ಇನ್ನೊಂದು ಆರ್ಎನ್ಎ ಪಾಲಿಮರೇಸ್. ಓಕೆ, ಇಟ್ಸ್ ವೆರಿ ಸಿಂಪಲ್. ಡಿಎನ್ಎ ಇಂದ ಡಿಎನ್ಎ ಸಿಂಥಸಿಸ್ ಮಾಡಲಿಕ್ಕೆ ಡಿಎನ್ಎ ಪಾಲಿಮರೇಸ್ ಯೂಸ್ ಮಾಡ್ತೀವಿ, ಡಿಎನ್ಎ ಇಂದ ಆರ್ಎನ್ಎ ಸಿಂಥಸಿಸ್ ಮಾಡಲಿಕ್ಕೆ ಆರ್ಎನ್ಎ ಪಾಲಿಮರೇಸ್ ಯೂಸ್ ಮಾಡ್ತೀವಿ. ಓಕೆ, ದೇ ಆರ್ ಯೂಸ್ ಟು ಸಿಂಥಸೈಸ್. These are used to synthesize. Okay, yes, these enzymes, these polymerase enzymes are used to synthesize new strands of DNA. New strands of DNA. Okay, yes, new strands of DNA complementary to existing DNA. Complementary to existing DNA. Okay, yes. DNA to DNA synthesis ಮಾಡಲಿಕ್ಕೆ ನಾವು DNA polymerase ಯೂಸ್ ಮಾಡ್ತೀವಿ. Okay, yes, existing DNA strand that is to act as template. Okay, is DNA to DNA synthesis ಮಾಡಲಿಕ್ಕೆ DNA polymerase ಯೂಸ್ ಮಾಡ್ತೀವಿ. ಅದೇ ತರ DNA ಇಂದ RNA synthesis ಮಾಡಲಿಕ್ಕೆ RNA polymerase. Okay, yes, ಇಲ್ಲಿ polymerase enzymes ಒಳಗೆ ಒಂದು ಹೇಳ್ತಾನೆ ನಾನು, DNA polymerase. ಅಲ್ಲಿ ಮೂರು ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪಾಲಿಮರೇಸ್ 1, 2, 3, ಇನ್ನೊಂದು ಆರ್ಎನ್ಎ ಪಾಲಿಮರೇಸ್. ಓಕೆ, ಆರ್ಎನ್ಎ ಪಾಲಿಮರೇಸ್ ಒಳಗೂ ಮೂರಿದೆ. ಆರ್ಎನ್ಎ ಪಾಲಿಮರೇಸ್ 1, 2, 3. ಓಕೆ, ಆರ್ಎನ್ಎ ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ ಆರ್ಆರ್ಎನ್ಎ, ಪಾಲಿಮರೇಸ್ 2 ಎಂಆರ್ಎನ್ಎ, ಪಾಲಿಮರೇಸ್ 3 ಟಿಆರ್ಎನ್ಎ. ಓಕೆ, ಇನ್ನ ಫೋರ್ತ್ ಗ್ರೂಪ್ ಬಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಇದು ಬಹಳಷ್ಟು ಸಲ ಎಂಟ್ರನ್ಸ್ ಎಕ್ಸಾಮು ಮತ್ತೆ ಥಿಯರಿ ಎಕ್ಸಾಮ್ ಒಳಗೂ ಬಂದಿದೆ.
RNA ಟೆಂಪ್ಲೇಟ್ ಇಂದ DNA ಸಿಂಥಸಿಸ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಇಟ್ ಹೆಲ್ಪ್ಸ್ ಇನ್ ಸಿಂಥಸಿಸ್ ಆಫ್ DNA. ಇಟ್ ಹೆಲ್ಪ್ಸ್ ಇನ್ ಸಿಂಥಸಿಸ್ ಆಫ್ DNA on RNA. Okay, is most of the cases mRNA template. Okay, name the enzyme which used to synthesis DNA on RNA template. 1 marks ಗೆ ಕೇಳಿದ್ರು. Okay, annual exam ನೋಡಿ. ನೀವು ಬರೀ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂದ್ರೆ ಓಕೆ RNA ಇಂದ DNA ಸಿಂಥಸಿಸ್ ಮಾಡ್ಕೊಳ್ಳೋದು. ಓಕೆ ನಮ್ಗೆ ಗೊತ್ತಿದ್ದಂಗೆ ಮೋಸ್ಟ್ ಆಫ್ ದ ಕೇಸಸ್ DNA ಇಂದ RNA ಸಿಂಥಸಿಸ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. RNA ಇಂದ DNA ಸಿಂಥಸಿಸ್ ಆದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಅಲ್ಲಿ ಬರುವಂತ ಎನ್ಸೈಮ್ ಅನ್ನ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಕರಿತೀವಿ. ಓಕೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಇದು ಎಕ್ಸಾಮ್ ನಲ್ಲಿ 2-3 ಟೈಮ್ ಬಂದಿದೆ. ಓಕೆ ಥಿಯರಿ ಎಕ್ಸಾಮ್ಸ್ ಒಳಗೆ 1 ಮಾರ್ಕಿಗೆ ಕೇಳಿದ್ದಾರೆ. ಓಕೆ ಈಗ 3 ಗ್ರೂಪ್ ಮಾಡಿದ್ವಿ. DNA ಲೈಗೇಸ್ ಕಾಮನ್ ಆಗಿ ಓಕೆ ಇವನ್ನ ಮಾಲಿಕ್ಯುಲರ್ ಸ್ಟಿಚರ್ಸ್ ಅಥವಾ ಮಾಲಿಕ್ಯುಲರ್ ಗ್ಲೂ ಅಂತ ಕರಿತೀವಿ. ಓಕೆ ಯಾಕೆ ಮಾಲಿಕ್ಯುಲರ್ ಸ್ಟಿಚರ್ಸ್ ಆರ್ ಗ್ಲೂ ಅಂತ ಕರಿತೀವಿ? Very simple. The DNA ligase can join 2 individual fragments of double-stranded DNA by forming phosphodiester bond in between them. DNA ligase are discovered by Ergovincoron in T4 bacteriophage. DNA ligase are used to join gene of interest in vector DNA. Polymerase enzyme. These are the enzyme used to synthesis DNA to DNA or existing DNA template, or even they are used to synthesis mRNA or DNA template. DNA polymerase ಇಂದ DNA ಸಿಂಥಸಿಸ್ ಮಾಡ್ಕೋಬಹುದು. RNA polymerase ಇಂದ DNA ಇಂದ RNA molecules ಅನ್ನು ಸಿಂಥಸಿಸ್ ಮಾಡ್ಕೋಬಹುದು. Reverse transcriptase it helps in synthesis of DNA on RNA template. Most of the cases ನಮಗೆ RNA template mRNA ಇರುತ್ತೆ. ಅದರಿಂದ ನಾವೇನ್ ಮಾಡ್ಕೊಳ್ತೀವಿ DNA ಸಿಂಥಸಿಸ್. That is called reverse transcription process. ಅಲ್ಲಿ ಇನ್ವಾಲ್ವ್ ಆಗುವ ಎನ್ಸೈಮ್ ಅನ್ನು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಹೇಳ್ತೀವಿ.